ಹಾಯ್ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಲಾಸ್ಟ್ ಇಯರ್ ತರ ಈ ಇಯರ್ ಕೂಡ KFI ಸಿಕ್ಕಾಪಟ್ಟೆ ಡ್ರೈ ಇಯರ್ ಆಗ್ಬಿಟ್ಟಿದೆ. ಇಡೀ ವರ್ಷಕ್ಕೆ ಒಂದೇ ಸಿನಿಮಾ ಸದ್ಯಕ್ಕೆ ಸೂಪರ್ ಸಕ್ಸಸ್ ಅಥವಾ ಬ್ಲಾಕ್ ಬಸ್ಟರ್ ಅಂತ ಅನ್ಸ್ಕೊಂಡಿರೋದು. ಅದು ನಮ್ಮ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ. ಬಟ್ ನಿಜಕ್ಕೂ ಕರ್ನಾಟಕದಲ್ಲಿ ಸದ್ದು ಮತ್ತೆ ದುಡ್ಡು ಮಾಡಿದ ಸಿನಿಮಾಗಳು ಅಂದ್ರೆ ಅವು ಪರಭಾಷಾ ಸಿನಿಮಾಗಳೇ. ಅಂದ್ರೆ ನಮ್ಮಲ್ಲಿ ಒಳ್ಳೆ ಸಿನಿಮಾಗಳು ಮಾಡಕ್ ಆಗಲ್ಲ ಅಂತ ಅಲ್ಲ, ಬಟ್ ಅನ್ಕೊಂಡ್ ಹಾಗೆ ರಿಲೀಸ್ ಆಗ್ತಿಲ್ಲ. ಮೇ ಬಿ KFI ನ ಗ್ರಹಗತಿನೇ ಸರಿ ಇಲ್ಲ ಅಂತ ಕಾಣುತ್ತೆ. ಕಿರಾತಕದಲ್ಲಿ ತಾರಮ್ಮ ಹೇಳ್ದಂಗೆ ಈ ಜ್ಯೇಷ್ಠ ಹೋಗಿ ಆಷಾಢ ಕಳೆದ್ಮೇಲೆ ನಮ್ಮ ಇಂಡಸ್ಟ್ರಿ ಟಾಪ್ ಅಲ್ಲಿ ಬರ್ಬೋದು. ಬೇಕಿದ್ರೆ ನೀವೇ ನೋಡಿ, KFI ಆಗಸ್ಟ್ ಸ್ಟಾರ್ಟಿಂಗ್ ಇಂದ ಡಿಸೆಂಬರ್ ಎಂಡ್ ವರೆಗೂ ಪ್ರತಿ ತಿಂಗಳು ಒಂದು ಅಥವಾ ಎರಡು ದೊಡ್ಡ ಸಿನಿಮಾಗಳ ರಿಲೀಸ್ ಪ್ಲಾನ್ ಅಂತೂ ಇದೆ. ಇಷ್ಟೆಲ್ಲಾ ಸಿನಿಮಾಗಳು ಒಟ್ಟಿಗೆ ಬಂದ್ರೆ ಇಂಡಸ್ಟ್ರಿ ರಿವೈವ್ ಆಗದೆ ಇರುತ್ತಾ? KFI ಈಗ ಮ್ಯಾರಥಾನ್ಗೆ ರೆಡಿ ಆಗಿದೆ. ಒಂದ್ಸಲಿ ಓಟ ಶುರು ಮಾಡಿದ್ರೆ ನಿಲ್ಲೋ ಮ್ಯಾಥೇ ಇಲ್ಲ. ಬೇಕಿದ್ರೆ ನೀವೇ ನೋಡಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಮತ್ತು ಜನರನ್ನ ಈಸಿಯಾಗಿ ಥಿಯೇಟರ್ಗೆ ಕರ್ಸ್ಕೊಡುವಂತಹ ಸಿನಿಮಾಗಳು ಸಾಲು ಸಾಲಾಗಿ ರಿಲೀಸ್ ಆಗ್ತಿವೆ. ಯಾವ್ಯಾವ್ದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅದರಲ್ಲಿ ಫಸ್ಟ್ ಭೀಮಾ. ಆಗಸ್ಟ್ 9ಕ್ಕೆ ದುನಿಯಾ ವಿಜಯ್ ಅವರು ಭೀಮಾ ಆಗಿ ತೆರೆ ಮೇಲೆ ಬರ್ತಿದ್ದಾರೆ. ಅಂಡ್ ಈ ಸಿನಿಮಾ ಸಾಂಗ್ಸ್ ಗಳು ಆಲ್ರೆಡಿ ಫುಲ್ ವೈರಲ್ ಆಗಿದೆ. ವಿಜಯ್ ಅವರ ಲಾಸ್ಟ್ ಸಿನಿಮಾ, ಅವರ ಕಮ್ ಬ್ಯಾಕ್ ಸಿನಿಮಾನೇ ಆಗಿದಂತಹ ಸಲಗ, ಅದನ್ನ ಅವರೇ ಡೈರೆಕ್ಟ್ ಮಾಡ್ಕೊಂಡಿದ್ರು. ಅದರ ಸೂಪರ್ ಸಕ್ಸಸ್ ಬೆನ್ನಲ್ಲೇ ಈಗ ಭೀಮಾ ಸಿನಿಮಾನ ಕಾಳಜಿ ವಹಿಸಿ ಆಲ್ಮೋಸ್ಟ್ ಅವರ ಫ್ಯಾನ್ಸ್ ಗೆ ಇಷ್ಟ ಆಗೋ ಹಾಗೇನೆ ಡಿಸೈನ್ ಮಾಡ್ಕೊಂಡಿದ್ದಾರೆ. ಚರಣ್ ರಾಜ್ ಅವರ ಮ್ಯೂಸಿಕ್ ನ ಈ ಸಿನಿಮಾಗೂ ರಿಟೈನ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಅನೌನ್ಸ್ ಆದಾಗ್ಲೇ ಆಡು ಬಾ ಮಗನೆ ಭೀಮಾ ಅನ್ನೋ ಫೋಕ್ ಸಾಂಗ್ ನ ಸಿನಿಮಾಗೆ ಇನ್ವಾಲ್ವ್ ಮಾಡ್ಕೊಂಡಿದ್ರಿಂದ ಹೈಪ್ ಖಂಡಿತ ಶುರುವಾಗಿತ್ತು. ಈಗ ಅವೆಲ್ಲ ಸಿನಿಮಾಗೆ ಪ್ಲಸ್ ಆಗುತ್ತೆ. ಬಿ ಮತ್ತು ಸಿ ಸೆಂಟರ್ಸ್ ಗಳಿಗೆ ಮತ್ತು ಮಾಸ್ ಲವರ್ಸ್ಗೆ ಇದು ಪಕ್ಕಾ ಸಿನಿಮಾ. ಪಕ್ಕಾ ಒಂದೊಳ್ಳೆ ಸೆಲೆಬ್ರೇಷನ್ ಶುರು ಆಗುತ್ತೆ ಅಂತ ಅನ್ಕೊಂಡಿದೀವಿ. ಕಾದ್ ನೋಡೋಣ. ಅಂಡ್ ಇದೇ ಆಗಸ್ಟ್ 15ಕ್ಕೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಬರ್ತಿದೆ, ಕೃಷ್ಣಂ ಪ್ರಣಯ ಸಖಿ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಸಾಂಗು ಇತ್ತೀಚೆಗೆ ರಿಲೀಸ್ ಆಗಿದ್ದು ಟ್ರೆಂಡ್ ಕೂಡ ಆಗ್ತಿದೆ. ಅಷ್ಟೇ ಅಲ್ಲ, ಗಣೇಶ್ ಮತ್ತು ದಂಡುಪಾಳ್ಯ ಡೈರೆಕ್ಟರ್ ಕಾಂಬಿನೇಷನ್ ಇರೋದ್ರಿಂದ ಸಿನಿಮಾ ಕ್ಯೂರಿಯಾಸಿಟಿನ ಹುಟ್ಟಿಸಿದೆ. ಇದು ಹಾಲಿಡೇ ರಿಲೀಸ್ ಆಗಿರೋದ್ರಿಂದ ಮತ್ತೊಂದು ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಅಂಡ್ ಕನ್ನಡದ ಬೈರತಿ ನನಗಲ್ ಮತ್ತು ತೆಲುಗಿನ ಪುಷ್ಪ 2 ಎರಡೂ ಸಿನಿಮಾಗಳು ಈಗ ಪೋಸ್ಟ್ಪೋನ್ ಆಗಿರೋದ್ರಿಂದ ಗಣೇಶ್ ಅವರ ಲೈನ್ ತಕ್ಕ ಮಟ್ಟಿಗೆ ಫ್ರೀ ಇದೆ. ಸಿನಿಮಾ ಓಪನಿಂಗ್ ತುಂಬಾನೇ ಚೆನ್ನಾಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಅದಕ್ಕೆ ಬೇಕಿರೋದು ಸಖತ್ ಆಗಿರೋ ಟ್ರೈಲರ್ ಕಟ್ಟು ಮತ್ತೆ ಲಾರ್ಜ್ ಪ್ರಮೋಷನ್. ಇವೆರಡರ ಬಗ್ಗೆ ಸಿನಿಮಾ ಟೀಮು ಫೋಕಸ್ ಮಾಡಬೇಕು ಅಂತ ಕಾಣುತ್ತೆ. ಅಂಡ್ ಇದೇ ಆಗಸ್ಟ್ 15ಕ್ಕೆ ಇಂದ್ರಜಿತ್ ಲಂಕೇಶ್ ಡೈರೆಕ್ಟ್ ಮಾಡಿರುವಂತಹ ಗೌರಿ ಸಿನಿಮಾ ಕೂಡ ತೆರೆ ಕಾಣ್ತಿದೆ. ಅದ್ರ ಜೊತೆಗೆ ದಿಗಂತ್ ಮತ್ತು KRG ಪ್ರೊಡಕ್ಷನ್ ನಲ್ಲಿ ಬರ್ತಿರುವಂತಹ ಪೌಡರ್ ಕೂಡ ರಿಲೀಸ್ ಆಗ್ತಿದೆ. ಸೊ ತುಂಬಾ ವೆರೈಟಿ ಅಂತೂ ಪ್ರೇಕ್ಷಕರಿಗೆ ಸಿಗುತ್ತೆ. ಸದ್ಯ ಹಾಲಿಡೇ ಟೈಮ್ ಅಲ್ಲಿ ಇಷ್ಟೊಂದು ಆಪ್ಷನ್ಸ್ ಕನ್ನಡದಲ್ಲೇ ಸಿಗ್ತಿರೋದು ನಿಜಕ್ಕೂ ಒಳ್ಳೆ ವಿಷಯ ಅಲ್ಲ. ಇನ್ನು ಸೆಪ್ಟೆಂಬರ್ ಬಗ್ಗೆ ಮಾತಾಡೋದಾದ್ರೆ, ಪಕ್ಕಾ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಮತ್ತು ಬಿಸ್ನೆಸ್ ಆಗೋದು ಸೆಪ್ಟೆಂಬರ್ ಮಂತ್ ಅಲ್ಲಿ ಅಂತ ಕಾಣುತ್ತೆ. ಯಾಕಂದ್ರೆ ಎರಡು ಬಿಗ್ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಮ್ಯಾಕ್ಸ್ ಸಿನಿಮಾ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ರಿಲೀಸ್ ಆಗುತ್ತೆ. ಕಿಚ್ಚ 46 ಅನ್ನೋ ಟ್ಯಾಗ್ ಲೈನ್ ಇಂದಾನೆ ತುಂಬಾ ಟ್ರೆಂಡ್ ಆಗಿದ್ದಂತಹ ಸಿನಿಮಾ ಮ್ಯಾಕ್ಸ್. ಸಿನಿಮಾದ ಬಜ್ ಅಂಡ್ ಹೈಪ್ ನ ಕ್ರಿಯೇಟ್ ಮಾಡಿರೋದು ಹೋಲ್ ಅಂಡ್ ಸೋಲ್ ಕಿಚ್ಚ ಸುದೀಪ್ ಅವರ ಸ್ಟಾರ್ಡಮ್ ಮಾತ್ರ. ಯಾಕಂದ್ರೆ ನಿರ್ದೇಶಕರು ಹೊಸಬ್ರು, ಅದರಲ್ಲೂ ತಮಿಳ್ ಅವರು. ಬಟ್ ಒಂದು ಮೇಜರ್ ಪ್ಲಸ್ ಅಂದ್ರೆ ಅದು ನಮ್ಮ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಂತ ಹೇಳ್ಬೋದು. ಆಲ್ರೆಡಿ ಅಜನೀಶ್ ಎಲ್ಲಾ ಕಡೆ ಶೈನ್ ಆಗ್ತಿದ್ದಾರೆ. ಅಂಡ್ ಇವರ ಕಾಂಬೋ ಅಲ್ಲಿ ಬಂದಂತಹ ವಿಕ್ರಾಂತ್ ರೋಣ ಮ್ಯೂಸಿಕ್ ಕೂಡ ಸೂಪರ್ ಸಕ್ಸಸ್ ಆಗಿತ್ತು. ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿ 2 ವರ್ಷ ಕಳೆದೋಗಿದೆ. ಸೊ ಖಂಡಿತ ಫ್ಯಾನ್ಸ್ ಅವರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂಡ್ ಸುದೀಪ್ ಸರ್ ತುಂಬಾ ಟೈಮ್ ತಗೊಂಡು ಒಳ್ಳೆ ಹಿಟ್ ಕೊಡ್ಲೇಬೇಕು ಅಂತ ಈ ಸ್ಕ್ರಿಪ್ಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಎಕ್ಸೈಟ್ ಆಗಿದೀವಿ ಸುದೀಪ್ ರ ಡೀಮನ್ ಅವತಾರ ನೋಡೋದಕ್ಕೆ. ಭೈರತಿ ರಣಗಲ್ ನಿಜಕ್ಕೂ ಸಿನಿಮಾಗಳ ಹಬ್ಬ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎಲ್ಲಾ ಬಿಗ್ಗೀಸ್ ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಅದರಲ್ಲಿ ರಣಗಲ್ ಸಿನಿಮಾ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಬೇರೆ ಎಲ್ಲಾ ಸಿನಿಮಾಗಳು ಫ್ರೆಶ್ ಇರ್ಬೋದು, ಬಟ್ ಭೈರತಿ ರಣಗಲ್ ಸಿನಿಮಾ ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ಮಫ್ತಿ ದೊಡ್ಡ ಹಿಟ್ ಆಗಿದ್ದ ಸಿನಿಮಾ. ಅಂಡ್ ಅದರಲ್ಲಿ ಮೈನ್ ಅಟ್ರಾಕ್ಷನ್ ಅಂದ್ರೆ ಅದು ಶಿವಣ್ಣ ಅವರ ಪಾತ್ರ. ಈಗಲೂ ಅವರ ಎಂಟ್ರಿ ಸೀನ್ ನೆನಪು ಮಾಡ್ಕೊಂಡ್ರೆ ಗೂಸ್ ಬಂಪ್ಸ್ ಬರುತ್ತೆ. ಇನ್ನು ಆ ಕ್ಯಾರೆಕ್ಟರ್ ನ ಪೂರ್ತಿ ಸಿನಿಮಾ ಆಗಿ ನೋಡ್ಬೇಕು ಅಂತ ಎಲ್ಲಾ ಸಿನಿಮಾ ಲವರ್ಸ್ ಗಳು ನರ್ತನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇದ್ರು. ಸೊ ಆ ನಿಟ್ಟಿನಲ್ಲಿ ಶುರುವಾಗಿದ್ದಂತಹ ಸಿನಿಮಾ ಟೀಸರ್ ಅಲ್ಲಿ ಇರುವಂತಹ ಶಾರ್ಟ್ಸ್ ಗಳನ್ನ ನೋಡ್ತಿದ್ರೆ ಯಾವಾಗ ಸಿನಿಮಾ ನೋಡ್ತೀವೋ ಅನ್ಸ್ಬಿಟ್ಟಿದೆ. ನಿಜಕ್ಕೂ ಇದು ದ ರಿಯಲ್ ಬಿಗಿ. ಅಂಡ್ ಇಲ್ಲಿ ನರ್ತನ್ ಟೀಮ್ ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಮುಹೂರ್ತ ಆದ 14 ತಿಂಗಳಿಗೆ ಸಿನಿಮಾನ ತೆರೆಗೆ ತರ್ತಿದ್ದಾರೆ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಕ್ವಾಲಿಟಿ. ಇದು ಆಕ್ಚುಲಿ KFI ಬೇಕಾಗಿರೋದು. ಶಿವಣ್ಣ ಮತ್ತು ದೊಡ್ಡ ಮನೆ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಭೈರತಿ ರಣಗಲ್ ಅದಕ್ಕೂ ಮೀರಿ ಎಲ್ಲಾ ಸಿನಿಮಾ ಲವರ್ಸ್ಗೂ ಮೋಸ್ಟ್ ವಾಂಟೆಡ್ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಇನ್ನು ಅಕ್ಟೋಬರ್ ನಲ್ಲಿ 2 ವರ್ಷಗಳಿಂದ ಜನ ಕಾಯ್ತಿದ್ದ ಸಿನಿಮಾ ರಿಲೀಸ್ ಆಗ್ತದೆ. ಎಸ್, ಅದೇ ಮಾರ್ಟಿನ್. ಧ್ರುವ ಸರ್ಜಾ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಟಿನ್. ಸದ್ಯಕ್ಕೆ ಇದು ಕನ್ನಡದ ಕಾಸ್ಟ್ಲೆಸ್ ಸಿನಿಮಾ ಅಂತ ಅನ್ಸುತ್ತೆ. KGF 2 ಅನ್ನ ಬಿಟ್ಟು 75 ಕೋಟಿಯಿಂದ 90 ಕೋಟಿವರೆಗೂ ಬಡ್ಜೆಟ್ ಆಗಿರ್ಬೋದು ಅಂತ ಟಾಕ್ಸ್ ಇದೆ. ಅಂಡ್ 3 ವರ್ಷಗಳ ಎಫರ್ಟ್ಸ್. ಸಿನಿಮಾದ ಟೀಸರ್ ಗೆ ಆಲ್ ಓವರ್ ಇಂಡಿಯಾ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಬಂದಿತ್ತು. ಅಂಡ್ ಇವತ್ತಿಗೂ ಎಲ್ಲರೂ ಈ ಸಿನಿಮಾ ಆಕ್ಷನ್ ನಲ್ಲಿ ದೊಡ್ಡ ಹೆಸರು ಮಾಡುತ್ತೆ. ಇಂಡಿಯಾದಲ್ಲೇ ಇಂಥ ಆಕ್ಷನ್ ಮೂವಿ ಬಂದಿಲ್ಲ ಅನ್ನೋ ಟಾಕ್ಸ್ ಗಳು ತುಂಬಾ ಕೇಳಿ ಬರ್ತಿದೆ. ರವಿ ಬಸ್ರೂರ್ ಅವರ ಸ್ಟೇಟ್ಮೆಂಟ್ ಎಲ್ಲರನ್ನ ರೊಚ್ಚಿಗೇಳಿಸಿದೆ. ಸ್ಟಾರ್ಟಿಂಗ್ 20 ನಿಮಿಷದಲ್ಲೇ ನಾವು ಕೊಟ್ಟ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಅವ್ರು ಹೇಳಿದ್ದು ಸಿನಿಮಾವನ್ನ ಇನ್ನೂ ಬೂಸ್ಟ್ ಮಾಡಿದೆ. ಸೊ ವಿತೌಟ್ ಡಿಲೇ ಸಿನಿಮಾ ಪ್ರಮೋಷನ್ ನ ಸ್ಟಾರ್ಟ್ ಮಾಡಿ ಪಕ್ಕಾ ರಿಲೀಸ್ ಮಾಡ್ಬಿಟ್ರೆ ಸಿನಿಮಾ ವಂಡರ್ಸ್ ಅನ್ನ ಕ್ರಿಯೇಟ್ ಮಾಡೋ ಎಲ್ಲಾ ಸಾಧ್ಯತೆ ಇದೆ. ಸದ್ಯಕ್ಕೆ ಖಾಲಿ ಇರೋ ಒಂದೇ ಮಂತ್ ಅಂದ್ರೆ ನವೆಂಬರ್. ಅಂಡ್ 2 ದೊಡ್ಡ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ಬೇಕಾಗಿರೋದ್ರಿಂದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡದೇ ಇರುವಂತಹ ಸಿನಿಮಾಗಳು ಅಂದ್ರೆ
ಅದು ಬಗೀರಾ ಮತ್ತು UI. ಈ ಎರಡು ಸಿನಿಮಾಗಳ ಮೇಲೆ ದೊಡ್ಡ ನಿರೀಕ್ಷೆ ಇದೆ ಅಂಡ್ ಎರಡು ಸಿನಿಮಾಗಳ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈಸಿಲಿ ನವೆಂಬರ್ಗೆ ಅವರು ಸಿನಿಮಾನ ತರಬಹುದು. ಒಂದು ಉಪ್ಪಿ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತಹ ಸಿನಿಮಾ ಅಂಡ್ ತುಂಬಾ ದೊಡ್ಡ ಸಿನಿಮಾ. ಎಷ್ಟೋ ವರ್ಷಗಳ ನಂತರ ಗಾಡ್ ಆಫ್ ಡೈರೆಕ್ಟರ್ ಅಂತ ಕರೆಸ್ಕೊಳ್ಳುವಂತಹ ಉಪ್ಪಿ ಅವರು ಡೈರೆಕ್ಟರ್ ಹ್ಯಾಟ್ ಅನ್ನ ತೊಟ್ಟಿದ್ದಾರೆ. ಅವರು ಇವತ್ತಿನ ದಿನಕ್ಕೆ ಅಪ್ಡೇಟ್ ಆಗಿ ಸಿನಿಮಾ ತೆಗಿತಾರ ಅಂತ ಎಷ್ಟೋ ಜನ ಪ್ರಶ್ನೆ ಹಾಕ್ತಿದ್ರು. ಆದ್ರೆ ಉಪ್ಪಿ ಅವರು ಆಗ್ಲೇ ತೆಗಿತಿದ್ದ ಸಿನಿಮಾಗಳೇ ನೆಕ್ಸ್ಟ್ ಜನರೇಷನ್ ಗೆ ಅರ್ಥ ಆಗೋ ರೀತಿ ಇರ್ತಿತ್ತು. ಸೊ ಅಫಿಷಿಯಲ್ UI ರಿಲೀಸ್ ಡೇಟ್ ಗೆ ವೇಟ್ ಮಾಡ್ತಾ ಇದೀವಿ. ಅಂಡ್ ಹೊಂಬಾಳೆ ಫಿಲ್ಮ್ಸ್ ಇಂದ ಒಂದು ಕಂಬ್ಯಾಕ್ ಸಿನಿಮಾ ಬರಬೇಕಾಗಿದೆ. KGF2 ಕಾಂತಾರ ಆದ್ಮೇಲೆ ಈ ಸಂಸ್ಥೆಯಿಂದ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುವಂತಹ ಸಿನಿಮಾ ಬಂದಿಲ್ಲ. ಸೊ ಬಗೀರಾ ಸೂಪರ್ ಹೀರೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಬಟ್ ಈ ಎರಡೂ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ಲೇಬೇಕು. ಆಗ ಮಾತ್ರ ಇಂಡಸ್ಟ್ರಿ ರಿವೈವ್ ಆಗೋದಕ್ಕೆ ಸಾಧ್ಯ. ಅಟ್ಲೀಸ್ಟ್ ಒಂದಾದ್ರೂ ಆಗ್ಲೇಬೇಕಲ್ವಾ? ಕಾದ್ ನೋಡೋಣ. ಇನ್ನು ಡಿಸೆಂಬರ್ 100% ಎಷ್ಟೇ ದೊಡ್ಡ ವಾರ್ ಆದ್ರೂ ಬಂದೇ ಬರ್ತೀವಿ ಅಂತ KD ಸಿನಿಮಾ ತಂಡ, ಅದರಲ್ಲೂ ಖುದ್ದಾಗಿ ಪ್ರೇಮ್ಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ದಿಸ್ ಇಯರ್ ಗೋನ ಎಂಡ್ ವಿತ್ ಬ್ಯಾಂಗ್. ಪ್ರೇಮ್ ಮತ್ತು ಧ್ರುವ ಅವರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಎಲ್ಲರೂ ಉತ್ಸುಕರಾಗಿದ್ದಾರೆ. ಅಂಡ್ ಸಿನಿಮಾದಲ್ಲಿ ಆಲ್ರೆಡಿ ದೊಡ್ಡ ತಾರಾ ಬಳಗ ಇದೆ. ರವಿ ಸರ್, ರಮೇಶ್ ಸರ್, ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ರು, ರೀಶ್ಮಾ ನಾನಯ್ಯ ಎಲ್ಲರೂ ಸಿನಿಮಾದಲ್ಲಿದ್ದಾರೆ. ಅಂಡ್ ಪ್ರೇಮ್ಸ್ ಅಂದ್ಮೇಲೆ ಸಿನಿಮಾದ ಆಲ್ಬಮ್ಗಳು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ನಾನು ಸಿನಿಮಾಗಿಂತ ಹೆಚ್ಚಿಗೆ ಯಾವಾಗ ಸಾಂಗ್ಸ್ ಗಳು ರಿಲೀಸ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀನಿ. ಡಿಸೆಂಬರ್ ಅಲ್ಲಿ ಪುಷ್ಪ 2 ಕೂಡ ಇದೆ. ಬಟ್ KD ಸಿನಿಮಾ ಕ್ರಿಸ್ಮಸ್ ಅಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಅಂಡ್ ಆಫ್ ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾ ಖಂಡಿತವಾಗ್ಲೂ ಮುಂದಕ್ಕೆ ಹೋಗುತ್ತೆ. ಸೊ ಹೀಗೆ ನಮ್ಮ ಇಂಡಸ್ಟ್ರಿ ಸಿನಿಮಾಗಳ ಮ್ಯಾರಥಾನ್ ದೊಡ್ಡದಾಗಿ ನಡೆಯುತ್ತೆ. ಈ ಮ್ಯಾರಥಾನ್ ಅಲ್ಲಿ ಎಲ್ಲಾ ಸ್ಟಾರ್ ನಟರ ಸಿನಿಮಾಗಳು ಭಾಗವಹಿಸ್ತಾ ಇದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ನಮ್ಮ ಇಂಡಸ್ಟ್ರಿ ಖಂಡಿತ ರಿವೈವ್ ಆಗಿ ಮತ್ತೊಮ್ಮೆ ಎಲ್ಲ ಈ ಕಡೆ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಅದೇ ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಳ್ಳೆ ವಿಷಯ ಇಟ್ಕೊಂಡು ಒಂದೊಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.